ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲರೂ ಕನಸು ಕಾಣ್ತೀವಿ ಅಲ್ವಾ? ಕೆಲವೊಮ್ಮೆ ಬೆಳಗ್ಗೆ ಎದ್ದ ಕೂಡಲೇ ಅಯ್ಯೋ ಏನು ವಿಚಿತ್ರ ಕನಸು ಬಿತ್ತಿವತ್ತು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಮತ್ತೆ ಕೆಲವೊಮ್ಮೆ ಅಬ್ಬಾ ಇಂತಹ ಒಂದು ಸುಂದರ ಕನಸು ಬಿದ್ದಿದೆ, ಇವತ್ತು ಏನಾದರೂ ಶುಭ ಸುದ್ದಿ ಸಿಗಬಹುದೇ ಅಂತ ಆಶ್ಚರ್ಯದಿಂದ ಎದುರು ನೋಡ್ತಾ ಇರ್ತೀವಿ ಅಲ್ವಾ? ಹಾಗಾದರೆ ನಮ್ಮ ಕನಸುಗಳು ನಿಜವಾಗಿಯೂ ಏನನ್ನಾದರೂ ಸೂಚಿಸುತ್ತವೆಯೇ? ಬನ್ನಿ ಹಾಗಾದರೆ ನಮ್ಮ ಈ ಭಾವಲೋಕದ ಪ್ರಯಾಣವನ್ನು ಕನಸಿನ ಲೋಕದತ್ತ ಪ್ರಯಾಣಿಸುವ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಇಂದಿನ ವಿಡಿಯೋದಲ್ಲಿ ಕನಸಿನಲ್ಲಿ ಯಾವ ದೃಶ್ಯಗಳನ್ನು ಕಂಡರೆ ಶುಭ ಅಥವಾ ಯಾವ ದೃಶ್ಯಗಳನ್ನು ಕಂಡರೆ ಅಶುಭ ಎಂದು ಪರಿಗಣಿಸಲಾಗುತ್ತೆ ಮತ್ತು ಅದರ ಹಿಂದಿರುವ ನಂಬಿಕೆಗಳೇನು ಅನ್ನೋದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಮೊದಲು ಕನಸು ಅಂದರೇನು ಅನ್ನೋದನ್ನು ನೋಡ್ತಾ ಹೋಗೋಣ. ವಿಜ್ಞಾನದ ಪ್ರಕಾರ ಕನಸುಗಳು ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು, ಭಾವನೆಗಳು, ನೆನಪುಗಳು ಮತ್ತು ಆಸೆ ಆಕಾಂಕ್ಷೆಗಳ ಪ್ರತಿಬಿಂಬವಾಗಿರುತ್ತೆ. ಆದರೆ ಭಾರತೀಯ ಸಂಪ್ರದಾಯಗಳಲ್ಲಿ ಕನಸುಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಕೆಲವು ಕನಸುಗಳು ಭವಿಷ್ಯದ ಸೂಚನೆ ನೀಡುತ್ತವೆ ಎಂದು ಜನರು ನಂಬುತ್ತಾರೆ. ಇದು ನಂಬಿಕೆಯ ವಿಷಯವಾಗಿದ್ದರೂ ಶತಮಾನಗಳಿಂದ ಜನರು ಕನಸುಗಳ ಅರ್ಥವನ್ನು ತಿಳಿಯಲು ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಇನ್ನು ಯಾವುದನ್ನು ಕಂಡರೆ ಶುಭ, ಕನಸಿನಲ್ಲಿ ಯಾವುದನ್ನು ಕಂಡರೆ ಶುಭ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನಸಿನಲ್ಲಿ ದೇವರನ್ನು ಕಂಡರೆ, ಹೌದು, ಕನಸಿನಲ್ಲಿ ದೇವರ ದರ್ಶನವಾಗುವುದು ಅತ್ಯಂತ ಶುಭ ಎಂದು ಹೇಳಲಾಗುತ್ತೆ. ವಿಶೇಷವಾಗಿ ಶ್ರೀರಾಮ, ಶ್ರೀಕೃಷ್ಣ, ಶಿವ, ಗಣೇಶ, ಲಕ್ಷ್ಮೀದೇವಿ ಅಥವಾ ಗುರುಗಳ ದರ್ಶನವಾದರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಎಂದು ನಂಬಲಾಗುತ್ತೆ. ಇದು ಆತ್ಮವಿಶ್ವಾಸ, ಆಶೀರ್ವಾದ ಮತ್ತು ಮನಸ್ಸಿನ ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇನ್ನು ಎರಡನೇದಾಗಿ ಕನಸಿನಲ್ಲಿ ದೇವಸ್ಥಾನ ಕಂಡರೆ, ದೇವಸ್ಥಾನ, ಗಂಟೆ ಶಬ್ದ, ಶಂಖನಾದ ಅಥವಾ ಪೂಜೆ ನಡೆಯುತ್ತಿರುವ ದೃಶ್ಯ ಕಂಡರೆ ಅದು ಕೂಡ ಶುಭ ಸಂಕೇತವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಬಹಳ ದಿನಗಳಿಂದ ಅಡ್ಡಿಯಾಗಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು ಎಂಬ ನಂಬಿಕೆ ಇದೆ. ಕನಸಿನಲ್ಲಿ ದೇವಸ್ಥಾನ ಕಂಡರೆ ಬಹಳ ದಿನಗಳಿಂದ ಅಡ್ಡಿಯಾಗಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು ಅನ್ನೋ ಒಂದು ನಂಬಿಕೆ. ಹಾಗೆ ಮನಸ್ಸಿನಲ್ಲಿದ್ದ ಚಿಂತೆಗಳು ಕಡಿಮೆಯಾಗುವ ಸೂಚನೆ ಕೂಡ ಇದಾಗಿದೆ ಎಂದು ಹೇಳಲಾಗುತ್ತೆ. ಇನ್ನು ಮೂರನೇದಾಗಿ ಕನಸಿನಲ್ಲಿ ನೀರು ಕಂಡರೆ, ಸ್ವಚ್ಛವಾದ ನದಿ, ಕೆರೆ ಅಥವಾ ಹರಿಯುವ ನೀರನ್ನು ನೋಡುವುದು ಸಾಮಾನ್ಯವಾಗಿ ಶುಭ ಅಂತಲೇ ಪರಿಗಣಿಸಲಾಗುತ್ತೆ. ಇದು ಆರ್ಥಿಕ ಪ್ರಗತಿ, ಮನಸ್ಸಿನ ಶುದ್ಧತೆ ಹಾಗೂ ಹೊಸ ಅವಕಾಶಗಳನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಆದರೆ ಮಲಿನ ಅಥವಾ ಕೆಸರಿನ ನೀರು ಕಂಡರೆ ಅದು ಗೊಂದಲ ಅಥವಾ ಸಣ್ಣ ತೊಂದರೆಗಳ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ನಾಲ್ಕನೇದಾಗಿ ಕನಸಿನಲ್ಲಿ ಹಾವು ಕಂಡರೆ, ಹೌದು, ಕನಸಿನಲ್ಲಿ ಹಾವು ಕಂಡ್ರಂತೂ ಬಿಡಿ ತುಂಬಾ ಭಯ ಆಗುತ್ತೆ ಮತ್ತು ಒಂದು ರೀತಿಯ ಕುತೂಹಲ. ಹಾವಿನ ಕನಸು ನಿಜವಾಗಿಯೂ ಒಂಥರ ಭಯನೇ ಹುಟ್ಟಿಸುತ್ತೆ ಅಂತಲೇ ಹೇಳ್ಬೋದು. ಬಹಳ ಜನರಿಗೆ ಹಾವು ಕಂಡ್ರೆ ತುಂಬಾ ಭಯ. ಆದರೆ ಕನಸಿನ ಶಾಸ್ತ್ರದಲ್ಲಿ ಹಾವು ಯಾವಾಗಲೂ ಅಶುಭ ಅಂತ ಅಲ್ಲ. ಶಾಂತವಾಗಿರುವ ಹಾವು ಕಂಡರೆ ಅದು ಶಕ್ತಿ, ಜ್ಞಾನ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ ಎಂದು ಹೇಳಲಾಗುತ್ತೆ. ಆದರೆ ಹಾವು ಕಚ್ಚುವುದು ಅಥವಾ ಭಯ ಹುಟ್ಟಿಸುವ ದೃಶ್ಯ ಕಂಡರೆ ಜೀವನದಲ್ಲಿ ಯಾವುದೋ ಸವಾಲು ಎದುರಾಗಬಹುದು ಎಂಬ ಸೂಚನೆ ಅಂತ ಕೆಲವರು ನಂಬುತ್ತಾರೆ ಇದನ್ನು. ಸೊ ಹಾವಿನ ಕನಸು ಈ ರೀತಿ ನಮಗೆ ಸೂಚನೆಯನ್ನು ನೀಡುತ್ತೆ. ಇನ್ನು ಐದನೇದಾಗಿ ಕನಸಿನಲ್ಲಿ ಚಿನ್ನ ಅಥವಾ ಹಣ ಕಂಡರೆ, ಹಣ ಅಥವಾ ಚಿನ್ನ ಕಂಡ್ರೆ ಎಲ್ಲರೂ ಖುಷಿ ಪಡ್ತಾರೆ ಅಲ್ವಾ? ಕನಸಿನಲ್ಲಿ ಇಷ್ಟು ಹಣ ಸಿಕ್ತು, ನನಗಿವತ್ತು ಇಷ್ಟು ಚಿನ್ನ ಸಿಕ್ತು ಅಂತ ಬೆಳಗ್ಗೆ ಖುಷಿನೋ ಖುಷಿ ಅಲ್ವಾ? ಏನೋ ಒಂದಿಷ್ಟು ಹಣ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಆಶ್ಚರ್ಯಕರವಾಗಿ ಕೆಲವು ಕನಸುಗಳ ವ್ಯಾಖ್ಯಾನಗಳ ಪ್ರಕಾರ ಹೆಚ್ಚು ಹಣ ಅಥವಾ ಚಿನ್ನವನ್ನು ಸಂಗ್ರಹಿಸುವ ದೃಶ್ಯ ಕೆಲವೊಮ್ಮೆ ಅತಿಯಾದ ಆಸೆ ಅಥವಾ ಚಿಂತೆಯನ್ನು ಸೂಚಿಸುತ್ತದೆ ಅಂತ ಹೇಳಲಾಗುತ್ತೆ. ಆದರೆ ಹಣ ಸಿಗುವುದು ಅಥವಾ ಉಡುಗೊರೆ ರೂಪದಲ್ಲಿ ದೊರೆಯುವುದು ಶುಭವೆಂದು ಪರಿಗಣಿಸಲಾಗುತ್ತೆ. ಇದಿಷ್ಟು ಚಿನ್ನ ಅಥವಾ ಹಣ ಕಂಡ್ರೆ ಯಾವ ಸೂಚನೆ ಅಂತ ತಿಳ್ಕೊಳ್ತಾ ಹೋದ್ವಿ. ಇನ್ನು ಕನಸಿನಲ್ಲಿ ಆರನೇದಾಗಿ ಇದು ಕನಸಿನಲ್ಲಿ ಹೂವುಗಳು ಕಂಡರೆ, ತಾಜಾ ಹೂವುಗಳು ಅಥವಾ ಹೂವು ಮಾಲೆಗಳು ಅಥವಾ ಸುಂದರ ತೋಟ ಕಂಡರೆ ಅತ್ಯಂತ ಶುಭಕರ. ಇದು ಸಂತೋಷ, ಪ್ರೀತಿ, ಯಶಸ್ಸು ಮತ್ತು ಒಳ್ಳೆಯ ಸುದ್ದಿಯ ಸಂಕೇತವನ್ನು ತರುತ್ತೆ ಅಂತ ಹೇಳಲಾಗುತ್ತೆ.
ವಿಶೇಷವಾಗಿ ಬಿಳಿ ಅಥವಾ ಕೆಂಪು ಹೂಗಳನ್ನು ನೋಡುವುದು ಉತ್ತಮ ಫಲಿತಾಂಶಗಳ ಸೂಚನೆ ಅಂತ ಕೂಡ ಜನರು ನಂಬುತ್ತಾರೆ ಮತ್ತು ಹೇಳಲಾಗುತ್ತೆ, ಸ್ವಪ್ನ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತೆ. ಇನ್ನು 7ನೇದಾಗಿ ಕನಸಿನಲ್ಲಿ ಹಸು ಕಂಡರೆ. ಭಾರತೀಯ ಸಂಪ್ರದಾಯದಲ್ಲಿ ಹಸು ಪವಿತ್ರವಾದುದು ಅಲ್ವಾ. ಕನಸಿನಲ್ಲಿ ಹಸು ಕಾಣುವುದು ಸಮೃದ್ಧಿ, ಶಾಂತಿ ಮತ್ತು ಕುಟುಂಬದ ಸಂತೋಷವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಅದರಲ್ಲೂ ಕೂಡ ಬಿಳಿ ಹಸು ಕಂಡರೆ ಇನ್ನೂ ಹೆಚ್ಚು ಶುಭ ಅಂತ ಪರಿಗಣಿಸಲಾಗುತ್ತೆ. ಇದಿಷ್ಟು ಶುಭ ಕನಸುಗಳು ಅಥವಾ ಕನಸಿನಲ್ಲಿ ಇವುಗಳನ್ನು ನೋಡಿದಾಗ ನಮಗೆ ಶುಭವೇ ಸಿಗುತ್ತೆ ಅಥವಾ ಶುಭವನ್ನೇ ಸೂಚಿಸ್ತವೆ ಇಂಥ ಕನಸುಗಳು ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ. ಇನ್ನು ಅಶುಭ ಕನಸುಗಳು ಯಾವುದನ್ನು ಕಂಡರೆ ಕನಸಿನಲ್ಲಿ ಕಂಡರೆ ಅದು ಅಶುಭ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕನಸಿನಲ್ಲಿ ಅಳೋದು. ಕನಸಿನಲ್ಲಿ ನಾವು ಅಳುತ್ತಿರುವಂತೆ ಕಂಡರೆ ಕೆಲವರಿಗೆ ಭಯವಾಗುತ್ತೆ ಅಲ್ವಾ. ಆದರೆ ಎಲ್ಲ ಸಂದರ್ಭದಲ್ಲೂ ಅದು ಅಶುಭವಲ್ಲ. ಕೆಲವು ವ್ಯಾಖ್ಯಾನಗಳ ಪ್ರಕಾರ ಇದು ಮನಸ್ಸಿನಲ್ಲಿರುವ ಒತ್ತಡ ಹೊರಬರುವ ಪ್ರಕ್ರಿಯೆಯಾಗಿರಬಹುದು. ಆದರೂ ನಿರಂತರವಾಗಿ ದುಃಖಕರ ಕನಸುಗಳು ಬರುತ್ತಿದ್ದರೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಹೌದು, ಯಾವಾಗಲೂ ದುಃಖದ್ದೇ ಕನಸುಗಳು ನಮಗೆ ಬೀಳ್ತಾ ಇದ್ದರೆ ಒಂದು ರೀತಿಯ ಮನಸ್ಸಿಗೆ ಗೊಂದಲ ಆಗುತ್ತೆ. ಸೊ ಅದರಿಂದ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಇನ್ನು 2ನೇದಾಗಿ ಕನಸಿನಲ್ಲಿ ಹಲ್ಲು ಬೀಳುವುದು. ಇದು ಸಾಮಾನ್ಯವಾಗಿ ಜನರನ್ನು ಭಯ ಹುಟ್ಟಿಸುವ ಕನಸು. ಹಳೆಯ ನಂಬಿಕೆಗಳ ಪ್ರಕಾರ ಇದು ಕುಟುಂಬ ಅಥವಾ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳ ಸಂಕೇತ ಎಂದು ಹೇಳಲಾಗುತ್ತೆ. ಆದರೆ ಮನೋವಿಜ್ಞಾನಿಗಳು ಇದನ್ನು ಆತಂಕ ಅಥವಾ ಆತ್ಮವಿಶ್ವಾಸದ ಕೊರತೆಯೊಂದಿಗೆ ಸಂಬಂಧಿಸುತ್ತಾರೆ. ಇನ್ನು 3ನೇದಾಗಿ ಕನಸಿನಲ್ಲಿ ಕತ್ತಲೆ ಅಥವಾ ನಿರ್ಜನ ಪ್ರದೇಶ ಕಾಣ್ತಾ ಹೋಗೋದು. ಪೂರ್ಣ ಕತ್ತಲೆ ಅಥವಾ ಖಾಲಿ ರಸ್ತೆ, ಭಯ ಹುಟ್ಟಿಸುವ ಸ್ಥಳಗಳು ಕಂಡರೆ ಅದು ಮನಸ್ಸಿನಲ್ಲಿರುವ ಅನಿಶ್ಚಿತತೆಯನ್ನು ಸೂಚಿಸಬಹುದು. ಇದು ಭವಿಷ್ಯದ ಭಯ ಅಥವಾ ಯಾವುದೋ ನಿರ್ಧಾರದಲ್ಲಿ ಗೊಂದಲವಿರುವಂತೆ ನಮಗೆ ಸೂಚನೆಯನ್ನು ಕೊಡುತ್ತೆ. ಇನ್ನು 4ನೇದಾಗಿ ಕನಸಿನಲ್ಲಿ ಬಿದ್ದು ಹೋಗೋದು. ಹೌದು, ಕನಸಿನಲ್ಲಿ ಒಂದೊಂದು ಸತಿ ನಮಗೆ ನಾವೇ ಬೀಳ್ತಾ ಇರ್ತೀವಲ್ವ, ಎತ್ತರದಿಂದ ಕೆಳಗೆ ಬೀಳೋ ರೀತಿ. ಎತ್ತರದಿಂದ ಕೆಳಗೆ ಬೀಳುವ ಕನಸು ಅನೇಕರಿಗೆ ಬರ್ತಾ ಇರುತ್ತೆ. ಇದು ಜೀವನದಲ್ಲಿ ನಿಯಂತ್ರಣ ಕಳೆದುಕೊಳ್ಳುವ ಭಯ ಅಥವಾ ಒತ್ತಡವನ್ನು ಸೂಚಿಸುತ್ತದೆ ಎಂದು ಮನೋವಿಜ್ಞಾನ ಹೇಳುತ್ತೆ. ಹೌದು, ಇದು ಕೂಡ ಅಶುಭ ಕನಸು ಅಂತಲೇ ಕೂಡ ನಾವು ಹೇಳ್ಬೋದು. ಇನ್ನು ಕನಸಿನಲ್ಲಿ ಸಾವು ಕಾಣೋದು. ಇದನ್ನಂತೂ ಕೇಳಿದರೆ ಭಯವಾಗುತ್ತೆ ಬಿಡಿ. ಆದರೆ ಕನಸಿನಲ್ಲಿ ಸಾವು ಕಾಣುವುದು ಯಾವಾಗಲೂ ಕೂಡ ಅಶುಭ ಅಂತ ಅರ್ಥ ಅಲ್ಲ. ಕೆಲವು ಅನೇಕ ವ್ಯಾಖ್ಯಾನಗಳ ಪ್ರಕಾರ ಇದು ಒಂದು ಹಳೆಯ ಹಂತ ಮುಗಿದು ಹೊಸ ಆರಂಭವಾಗುವ ಸಂಕೇತವಾಗಿದೆ ಅಂತ ಹೇಳಲಾಗುತ್ತೆ. ಸೊ ಕನಸಿನಲ್ಲಿ ಸಾವು ಕಂಡ್ರೆ ಅದು ಅಶುಭ ಅಂತ ನಂಬೋದು ಬೇಡ, ಅಥವಾ ಅದಕ್ಕೆ ಭಯಪಡೋದು ಕೂಡ ಬೇಡ. ಇದಿಷ್ಟು ಅಶುಭ ಕನಸುಗಳಾಯಿತು. ಇನ್ನು ಯಾವ ಸಮಯದಲ್ಲಿ ಬಿದ್ದ ಕನಸು ಫಲಿಸುತ್ತದೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ವಪ್ನ ಶಾಸ್ತ್ರದ ಪ್ರಕಾರ ರಾತ್ರಿ ಆರಂಭದಲ್ಲಿ, ಅಂದರೆ ಮಲಗಿದ ಕೂಡಲೇ ಕೆಲವು ಕನಸು ಬೀಳುತ್ತಲ್ವ, ಆ ಥರ ಕನಸುಗಳು ಬಿದ್ದರೆ ಅದಕ್ಕೆ ಹೆಚ್ಚಿನ ಮಹತ್ವ ಇರೋದಿಲ್ಲ ಅಥವಾ ಹೆಚ್ಚಿನ ಮಹತ್ವವನ್ನು ನೀಡಬಾರ್ದು. ಹಾಗಾದರೆ ಯಾವ ಸಮಯದಲ್ಲಿ ಬಿದ್ದ ಕನಸು ಫಲಿಸುತ್ತೆ ಅನ್ನೋದಾದರೆ, ಬೆಳಗಿನ ಜಾವ, ವಿಶೇಷವಾಗಿ ಸೂರ್ಯೋದಯದ ಸಮೀಪ ಬಿದ್ದ ಕನಸುಗಳು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತವೆ ಮತ್ತು ಅವು ಫಲಿಸಬಹುದು ಎಂದು ಸ್ವಪ್ನಶಾಸ್ತ್ರ ಹೇಳುತ್ತೆ. ಹಾಗೆ ಕೆಲವರು ಅದನ್ನು ನಂಬುತ್ತಾರೆ ಕೂಡ. ನಮ್ಮ ಹಿರಿಯರು ಕೂಡ ಅದನ್ನೇ ಹೇಳ್ತಾ ಇದ್ರು, ಬೆಳಗಿನ ಜಾವದಲ್ಲಿ ಬಿದ್ದ ಕನಸುಗಳು ನಿಜವಾಗುತ್ತೆ ಅಂತ ಹೇಳ್ತಾ ಇದ್ರು ಅಲ್ವಾ. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ಇನ್ನು ಕೊನೆಯ ಮಾತು, ಕನಸುಗಳು ನಮ್ಮ ಜೀವನದ ಒಂದು ರಹಸ್ಯಮಯ ಭಾಗ. ಕೆಲವು ಕನಸುಗಳು ನಮಗೆ ಭಯಗಳನ್ನು ತೋರಿಸ್ತವೆ, ಇನ್ನು ಕೆಲವು ಆಸೆಗಳನ್ನು ಪ್ರತಿಬಿಂಬಿಸುತ್ತವೆ, ಮತ್ತು ಕೆಲವು ಕನಸುಗಳು ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತವೆ. ಕನಸಿನಲ್ಲಿ ಶುಭ ಅಥವಾ ಅಶುಭ ದೃಶ್ಯಗಳನ್ನು ನೋಡಿದರೂ ಯಾವುದೇ ಭಯಪಡುವ ಅಗತ್ಯವಿಲ್ಲ. ಒಳ್ಳೆಯ ಕನಸು ಬಂದರೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಕೆಟ್ಟ ಕನಸು ಬಂದರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಚಿಂತೆ ಮಾಡುವ ಅಗತ್ಯವಿಲ್ಲ ಅಲ್ವಾ. ಯಾಕೆಂದರೆ ನಮ್ಮ ಭವಿಷ್ಯವನ್ನು ನಿರ್ಧರಿಸೋದು ಕನಸುಗಳಲ್ಲ, ನಮ್ಮ ಕರ್ಮ ಮತ್ತು ನಮ್ಮ ನಿರ್ಧಾರಗಳು ಅಲ್ವಾ. ಸೊ ಇದುವರೆಗೂ ನಾವು ಭಾವಲೋಕದಿಂದ ಕನಸಿನ ಲೋಕಕ್ಕೆ ಪ್ರಯಾಣಿಸಿ ಕನಸಿನ ಸುಂದರ ಲೋಕವನ್ನು ಸುತ್ತಾಡಿ ಬಂದ್ವಿ.
ಯಾವ ಕನಸು ಶುಭ, ಯಾವ ಕನಸು ಅಶುಭ, ಯಾವ ಸಮಯದಲ್ಲಿ ಬಿದ್ದ ಕನಸು ನಿಜವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ. ಸೊ ಎಲ್ಲರಿಗೂ ಸುಂದರ ಶುಭ ಕನಸುಗಳೇ ಬೀಳಲಿ, ಕಂಡ ಕನಸುಗಳೆಲ್ಲ ನಿಜವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇಂಥ ಆಸಕ್ತಿದಾಯಕ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.